ಪ್ರೀಸಲು ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರು ನಮ್ಮೊಡನೆ ವಾಸ ಮಾಡುತ್ತಾರೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಅವರತ್ತ ಸೆಳೆಯುತ್ತಾರೆ. ಪ್ರೀಸಲು ಪ್ರೀಸಲು. ದೇವರು ನಮ್ಮೊಡನೆ ವಾಸ ಮಾಡುತ್ತಾರೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಅವರತ್ತ ಸೆಳೆಯುತ್ತಾರೆ. ಪ್ರೀಸಲು ಪ್ರೀಸಲು. ಈ ಮೂರೂ ಕಾರ್ಯಗಳು ಸಹ ಪ್ರತಿಯೊಬ್ಬರ ಜೀವಿತದಲ್ಲಿ ಆಧ್ಯಾತ್ಮಿಕತೆಯನ್ನು ನೆಲೆಗೊಳಿಸುತ್ತದೆ. ನಾವೆಲ್ಲರೂ ದೇವರ ಪ್ರೀತಿಯನ್ನು ಅರಿತಿದ್ದೇವೆ. ನಾವೆಲ್ಲರೂ ದೇವರಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಟಿದ್ದೇವೆ. ನಾವೆಲ್ಲರೂ ದಿನವಹಿ ಪ್ರಾರ್ಥಿಸುವವರಾಗಿದ್ದೇವೆ. ನಾವೆಲ್ಲರೂ ದೇವರು ಯಾರು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರೀಸಲು ಪ್ರೀಸಲು ಪ್ರೀಸಲು. ಇವೆಲ್ಲವೂ ಸಮಂಜಸವಾದದ್ದು. ಆದರೆ ಅದಕ್ಕಿಂತ ಶ್ರೇಷ್ಠವಾದದ್ದು ದೇವರಾತ್ಮದಿಂದ ತುಂಬಿದಂತಹ ಜೀವಿತ. ದೇವರಾತ್ಮದಿಂದ ತುಂಬಿದಂತಹ ಜೀವನ ಎಂಬುದಾದರೆ ಕೇವಲ ಅದು ಒಂದು ವಾಡಿಕೆ ಆಗುವುದಿಲ್ಲ. ಎಂದಿಗೂ ದೇವರಾತ್ಮದಿಂದ ತುಂಬಿದಂತಹ ಜೀವಿತ ವಾಡಿಕೆ ಆಗುವುದಿಲ್ಲ. ಅದು ಒಳ್ಳೆಯ ಗೋಧಿಯ ಬೀಜವಾಗಿ ಒಳ್ಳೆಯ ನೆಲದಲ್ಲಿ ಬಿದ್ದು ಅದು ಫಲವನ್ನು ಕೊಡುತ್ತದೆ. ಪ್ರೀಸಲು ಪ್ರೀಸಲು. ಒಳ್ಳೆಯ ಗೋಧಿಯ ಬೀಜವಾಗಿ ಅದು ನೆಲದಲ್ಲಿ ಬಿದ್ದು ಒಳ್ಳೆಯ ಫಲವನ್ನು ಕೊಡುತ್ತದೆ. ಯೇಸುಸ್ವಾಮಿ ಹೇಳುತ್ತಾರೆ, 30ರಷ್ಟು, 60ರಷ್ಟು, 100ರಷ್ಟು. ಹೌದು ಪ್ರಿಯರೇ, ನಮ್ಮ ಆಧ್ಯಾತ್ಮಿಕತೆಯ ಜೀವಿತಗಳು ಕೇವಲ ಒಂದು ವಾಡಿಕೆಯ ಸಮಯವಾಗಿರಬಾರದು. ನೆಲದಲ್ಲಿ ಬಿದ್ದ ಬೀಜದಂತೆ, ಒಳ್ಳೆಯ ಹದವಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ಫಲವನ್ನು ಕೊಡುವುದಾಗಬೇಕು. ಪ್ರಭು ಯೇಸು ಹೇಳುವ ಸಾಮರ್ಥ್ಯ ನಮಗೆ ಗೊತ್ತು. ಬಿತ್ತುವವನ ಸಾಮರ್ಥ್ಯನ ನಾವೆಲ್ಲರೂ ಕೇಳುತ್ತೇವೆ. ಪ್ರಭು ಯೇಸುವಿನ ಬಿತ್ತುವವನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಅದು ದೇವರಡೆಗೆ ಸೆಳೆಯುತ್ತದೆ ಎಂಬುದನ್ನು ಯಾರು ಸಹ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯಾರು ಸಹ ಆ ವಚನವನ್ನ, ಆ ಧ್ಯಾನವನ್ನ ಯಾರು ಚಿಂತಿಸುವುದಿಲ್ಲ. ಯಾವಾಗ ನಾವು ಚಿಂತಿಸುತ್ತೇವೋ, ಯಾವಾಗ ಆ ವಚನಗಳನ್ನು ನಾವು ಚಿಂತಿಸುತ್ತೇವೋ ಆಗ ಮಾತ್ರ. ಯಾಕೆಂದ್ರೆ ನಾವು ಯೋಚಿಸುವುದಾದರೆ ಲೂಕನ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರಲ್ಲಿ ನಾವು ನೋಡುತ್ತೇವೆ, ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ. ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ. ಯೇಸುಸ್ವಾಮಿ ಹೇಳುತ್ತಾರೆ, ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಸಂಪೂರ್ಣವಾದ ಅಚಲವಾದ ವಿಶ್ವಾಸದಲ್ಲಿ ನಾವು ಒಂದಾಗಬೇಕು. ಸಂಪೂರ್ಣತೆಯ ಅಚಲವಾದ ವಿಶ್ವಾಸವೇ ನಮ್ಮ ಜೀವಿತಕ್ಕೆ ಚೈತನ್ಯವನ್ನು ತರುವಂಥದ್ದು, ಕೃಪೆಯನ್ನು ತರುವಂಥದ್ದು. ಹೀಗೆ ನಾವು ಪ್ರತಿದಿನ ಬೈಬಲ್ ಶ್ರೀ ಗ್ರಂಥವನ್ನು ತೆಗೆದುಕೊಳ್ಳುತ್ತೇವೆ, ಹೌದಲ್ಲ? ಬೈಬಲ್ ತೆಗೆದುಕೊಳ್ಳುತ್ತೇವೆ, ಧ್ಯಾನಿಸ್ತೇವೆ, ಪ್ರಾರ್ಥಿಸ್ತೇವೆ. ನಮಗೆ ಹೆಚ್ಚು ಪ್ರೀತಿ. ಕೆಲವರು ಹೇಳ್ತಾರೆ, ಅಯ್ಯೋ ನನಗೆ ದೇವರ ವಾಕ್ಯ ತುಂಬಾ ಇಷ್ಟ ಎಂಬುದಾಗಿ. ಇನ್ನು ಕೆಲವರು ಹೇಳ್ತೇವೆ, ನಾನು ದಿನಂಪ್ರತಿ ದೇವರ ವಾಕ್ಯವನ್ನು ನಾನು ಓದ್ತಾ ಇರ್ತೇನೆ ಎಂಬುದಾಗಿ. ತುಂಬಾ ಸಂತೋಷ. ಇನ್ನು ಕೆಲವರು ಹೇಳ್ತಾರೆ, ನಾನು ಪ್ರತಿದಿನ ವಾಕ್ಯವನ್ನು ನನ್ನ ಬಾಯಲ್ಲಿ ಹೇಳ್ತಾ ಇರ್ತೇನೆ ಎಂಬುದಾಗಿ. ಸಂತೋಷ. ಆದರೆ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ನಾನು ದಿನಂಪ್ರತಿ ದೇವರ ವಾಕ್ಯವನ್ನು ಓದಿದ ಮಾತ್ರಕ್ಕೆ ಸ್ವರ್ಗರಾಜ್ಯ ಹೋಗದೆ. ಸಂತ ಪೌಲರು ಹೇಳ್ತಾರೆ, ದೇವರ ವಾಕ್ಯವನ್ನ, ಧರ್ಮಶಾಸ್ತ್ರವನ್ನು ಪಠಿಸಿದ ಮಾತ್ರಕ್ಕೆ ನೀನು ಸ್ವರ್ಗರಾಜ್ಯವನ್ನು ಸೇರುವುದಿಲ್ಲ. ದೇವರ ವಾಕ್ಯ
ಬರೀ ಓದುವುದಲ್ಲ, ಅಥವಾ ದೇವರ ವಾಕ್ಯ ಮತ್ತೊಬ್ಬರು ಹೇಳಿಕೊಡುವಂತೆ ಒಂದು ವಾಕ್ಯವನ್ನೇ 100 ಸಾರಿ 500 ಸಾರಿ 1000 ಸಾರಿ ದಿನಂಪ್ರತಿ ಹೇಳಿಕೊಳ್ಳುತ್ತಾ ಇರುವುದಲ್ಲ ಆಧ್ಯಾತ್ಮಿಕ ಜೀವನ. ದಟ್ ಈಸ್ ನಾಟ್ ಸ್ಪಿರಿಚುವಲ್ ಲೈಫ್. ಇಂದಿನ ಈ ಧ್ಯಾನ, ಪವಿತ್ರಾತ್ಮ 17ನೇ ಧ್ಯಾನವನ್ನ ತುಂಬಾ ಆಳವಾಗಿ ಚಿಂತಿಸಬೇಕು, ತುಂಬಾ ಆಳವಾಗಿ ಚಿಂತಿಸಬೇಕು. ಒಂದು ಸ್ವಲ್ಪ ಈ ದಿನದ ವಚನವನ್ನ ನಾವು ಸ್ವಲ್ಪ ಮಿಸ್ಯೂಸ್ ಮಾಡಿದರೂ ಸಹ ನಮ್ಮಲ್ಲಿ ಗೊಂದಲ ಹಾಗೂ ಹೋರಾಟಗಳು ನಮ್ಮಲ್ಲಿ ಬರ್ತದೆ. ಅದರಿಂದ ಪ್ರಿಯ ಸಹೋದರನೇ ಸಹೋದರಿಯ, ವಾಕ್ಯವಾದ ದೇವರು ನಮ್ಮ ಮಧ್ಯೆ ವಾಸ ಮಾಡುತ್ತಾರೆ. ಯಾವಾಗ ನಿನ್ನಲ್ಲಿ ವಾಕ್ಯವಾದ ದೇವರು ಅಥವಾ ನನ್ನಲ್ಲಿ ವಾಕ್ಯವಾದ ದೇವರು ಅಥವಾ ಯಾರಲ್ಲಿಯೂ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ ಸರಿಯಾಗಿ ಧ್ಯಾನಿಸಿ. ನನ್ನ ಸಹೋದರನೇ ಸಹೋದರಿ, ನಿಜವಾಗಿಯೂ ವಾಕ್ಯವಾದ ದೇವರು ನಿನ್ನಲ್ಲಿ ವಾಸ ಮಾಡುತ್ತಾರೆ ಎಂಬುದಾದರೆ, ಜೋಸೆಫ್ ನಿನ್ನಲ್ಲಿ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ, ಜುಲಿಯನ ನಿನ್ನಲ್ಲಿ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ, ಪ್ರಿಸಿಲ್ಲ ನಿನ್ನಲ್ಲಿ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ, ಶಾಮ್ ನಿನ್ನಲ್ಲಿ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ, ಜಕೀಮ್ ನಿನ್ನಲ್ಲಿ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ, ಪೌಲ್ ನಿನ್ನಲ್ಲಿ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ, praise the Lord, hallelujah, in the name of powerful Jesus to be glory to hallelujah. ನನ್ನಲ್ಲಿ ವಾಕ್ಯವಾದ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ ಕೇವಲ ಪ್ರಾರ್ಥನಾ ಜೀವಿತ ಮಾತ್ರ ಪ್ರಯೋಜನವಿಲ್ಲ. ಕೆಲವರು ಎಣಿಸುವುದು ಇಷ್ಟೇ, ನಾನು ದಿನಾ ಪ್ರಾರ್ಥಿಸ್ತೇನೆ, ನಾನು ದಿನಾ ಪ್ರಾರ್ಥಿಸ್ತೇನೆ. ಸಂತೋಷ, ಪ್ರಾರ್ಥಿಸು. ಪ್ರಾರ್ಥನಾ ಜೀವನ ಬೇಕು, ಪ್ರಾರ್ಥನಾ ಜೀವನ ಬೇಕು. ನಾನು ದಿನಾ ದೇವರ ವಾಕ್ಯವನ್ನ ಓದುತ್ತೇನೆ, ಓದು. ಪ್ರಾರ್ಥನಾ ವಾಕ್ಯದ ಜೀವನ ಬೇಕು. ಪ್ರತಿದಿನ ನಾನು ದೇವರ ವಾಕ್ಯವನ್ನ ನಾನು ರಿಲೈಸ್ ಮಾಡ್ತಾನೆ ಇರ್ತೇನೆ, ಅಂದ್ರೆ ವಾಕ್ಯವನ್ನ ನಾನು ಪುನರಾವರ್ತಿಸಿ ಹೇಳ್ತಾನೆ ಇರ್ತೇನೆ. ಓಕೆ, ಹೇಳು, ಒಳಿತು. ಆದರೆ ಇಲ್ಲಿ ಎಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇದೇ ದೇವರಾತ್ಮ ತುಂಬಿದಂತಹ ಜೀವಿತದ ಸತ್ಯವಾದ ಸಂಗತಿ. ಇದೇ ನಿಜವಾದ ಒಳ್ಳೆಯ ಬಿತ್ತನೆಯ ಕಾಳಾಗಲು ಸಾಧ್ಯ. ನಾನು ಮತ್ತು ನೀನು ನಿಜವಾಗಿ ಒಳ್ಳೆಯ ಬಿತ್ತನೆ ಕಾಲಾಗಲು ಸಾಧ್ಯ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ ಸಹೋದರಿಯೇ, ಹೇಗೆ ನಾನು ಒಳ್ಳೆಯ ಬಿತ್ತನೆಯ ಕಾಳಾಗಲು ಸಾಧ್ಯ? ಹೇಗೆ ನಾನು ಒಳ್ಳೆಯ ಬೀಜವಾಗಲು ಸಾಧ್ಯ? ಹೇಗೆ ನಾನು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜವಾಗಲು ಸಾಧ್ಯ? ಸರಿಯಾಗಿ ಧ್ಯಾನಿಸಿ. ಈ ದಿನದ ಧ್ಯಾನ ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ನವಚೈತನ್ಯವನ್ನು ತರುವಂಥದ್ದು. ಖಂಡಿತವಾಗಿ ನಿಮ್ಮ ಜೀವಿತಕ್ಕೆ ಈ ದಿನದ ವಾಕ್ಯ ನವಚೈತನ್ಯವನ್ನು ತರುವಂಥದ್ದು. ಓ ನನ್ನ ಸಹೋದರ ಸಹೋದರಿ, ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಎಸ್, ಪ್ರಾರ್ಥನೆ ತುಂಬಾ ಒಳಿತು, ತುಂಬಾ ಒಳಿತು. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾರ್ಥನೆ ಬೇಕು. ಎಸ್, ಪ್ರಾರ್ಥಿಸಬೇಕು. ಎಸ್, ಹಗಲಿರುಳು ನಾನು ಪ್ರಾರ್ಥಿಸ್ತೇನೆ. ಓಕೆ, ಥ್ಯಾಂಕ್ ಯು, ಮೈ ಗಾಡ್ ಬ್ಲೆಸ್ ಯು. ನಾನು ಎಲ್ಲಾ ಸಮಯದಲ್ಲಿ ಪ್ರಾರ್ಥಿಸ್ತೇನೆ. ಓಕೆ, ಗಾಡ್ ಬ್ಲೆಸ್ ಯು. ನನಗೆ ಪ್ರಾರ್ಥನೆ ಇಲ್ಲದೆ ಇರ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ಪೂಜೆ ಮಾಡಬೇಕು. ಎಸ್, ಗಾಡ್ ಬ್ಲೆಸ್ ಯು. ನಾನು ದಿನ ಸಂಜೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತೇನೆ. ಎಸ್, ಗಾಡ್ ಬ್ಲೆಸ್ ಯು. ಆದರೆ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಏನದು ಪ್ರಶ್ನಾರ್ಥಕ ಚಿಹ್ನೆ? ಪ್ರಿಯರೇ, ದೇವರಿಗೆ ಬೇಕಾಗಿರುವುದು ಪ್ರಾರ್ಥನಾ ಜೀವನವಲ್ಲ. ದೇವರಿಗೆ ಬೇಕಾಗಿರುವುದು ಕೇವಲ ಪ್ರಾರ್ಥನಾ ಜೀವಿತವಲ್ಲ, ಶಬ್ದದ ಪ್ರಾರ್ಥನಾ ಜೀವಿತವಲ್ಲ, ಮನ ಪರಿವರ್ತನೆಯ ಪ್ರಾರ್ಥನಾ ಜೀವನ. ಪ್ರೈಸ್ ದಿ ಲಾರ್ಡ್. ಸೇ ಎವ್ರಿಬಡಿ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಬೇಕಾಗಿರುವುದು ಪ್ರಾರ್ಥನಾ ಜೀವಿತವಲ್ಲ, ಮನ ಪರಿವರ್ತನೆಯ ಪ್ರಾರ್ಥನಾ ಜೀವಿತ. ಎಲ್ಲರೂ ಎಣಿಸುವುದು ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಿ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಷ್ಟು ಜನ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ಪ್ರಾರ್ಥನಾ ಜೀವಿತವಿದೆಯೇ? ಪ್ರಾರ್ಥನೆಗೆ ತಕ್ಕದ್ದಾದಂಥ ಜೀವನವನ್ನು ಮಾಡುತ್ತಾ ಇದ್ದೇವೆ? ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಬರೀ ಸುಳ್ಳಾಡ್ತಾನೆ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಬರೀ ಚಾಡಿ ಹೇಳ್ತಾನೆ. ಪ್ರಾರ್ಥನಾ ಮಾಡ್ತಾ ಇದ್ದಾನೆ, ಬರೀ ದೂಷಿಸ್ತಾ ಇದ್ದಾನೆ.
ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ಬೇಡವಾದದ್ದನ್ನು ನೋಡ್ತಾ ಇರ್ತೇನೆ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ಮತ್ತೊಬ್ಬರನ್ನ ಶಪಿಸ್ತಾ ಇರ್ತೇನೆ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ಯಾರೊಂದಿಗೂ ಸೇರುವುದಿಲ್ಲ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ತೀರ್ಪನ್ನು ಕೊಡುತ್ತೇನೆ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ನಾನೇ ಸರಿ ಮತ್ತೊಬ್ಬರು ಸರಿ ಇಲ್ಲ ಎಂಬುದಾಗಿ ಹೇಳ್ತೇನೆ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ನಾನು ಪರರನ್ನ ಪ್ರೀತಿಸುವುದಿಲ್ಲ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ಕ್ಷಮೆ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ಆದರೆ ನನ್ನ ಜೀವಿತದಲ್ಲಿ ಬದಲಾವಣೆಯೇ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ನನ್ನಲ್ಲಿ ವ್ಯಭಿಚಾರವೂ ಹಾಗೇ ಇದೆ. ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಕೆಟ್ಟತನವೂ ಹಾಗೇ ಇದೆ. ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಹಗೆತನವೂ ಹಾಗೇ ಇದೆ. ಆಗಿರುವಾಗ ನಿನ್ನ ಪ್ರಾರ್ಥನೆಗೆ ಏನು ಫಲ? ಇದುವೇ ಈ ದಿನದಲ್ಲಿ ಸಂಭವಿಸುತ್ತಾ ಇರುವಂಥದ್ದು. ಇದುವೇ ಈ ಕಾಲದಲ್ಲಿ ಸಂಭವಿಸುತ್ತಾ ಇರುವಂಥದ್ದು. ಎಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ, ಆದರೆ ಜೀವನ ಬದಲಾವಣೆ ಆಗುತ್ತಾ ಇಲ್ಲ. ಬರೀ ವಾಕ್ಯಗಳನ್ನ 100 ಸಾರಿ ಊರು ಹೊಡಿತಾ ಇದ್ದೇವೆ. ಹೇಳಿಕೊಟ್ಟಂತ ವಾಕ್ಯವನ್ನ, ಮತ್ತೊಬ್ಬರು ಹೇಳಿದಂತ ವಾಕ್ಯಗಳನ್ನ 100 ಸಾರಿ 200 ಸಾರಿ ದಿನಪ್ರತಿ ಹೇಳುತ್ತಾ ಇದ್ದೇವೆ. ಯಾಕಂದ್ರೆ ಅಲ್ಲಿ ಆ ಸ್ವಾರ್ಥದಿಂದ ಮಾತ್ರ ನನಗೆ ಒಳಿತಾಗಬೇಕು, ನನಗೆ ಬೇಕಾದದ್ದು ಸಿಕ್ಕಬೇಕು ಎಂಬುವಂತ ಕಾರಣದಿಂದ ವಾಕ್ಯವನ್ನು ಪುನರಾವರ್ತಿಸುತ್ತಾ ಇದ್ದೇವೆ. ಅಲ್ಲಿ ಸೈತಾನ ನನ್ನನ್ನು ಮರಳು ಮಾಡುತ್ತಾ ಇದ್ದಾನೆ. ಬರೀ ವಾಕ್ಯವನ್ನು ಹೇಳಿ ಜೀವಿಸುತ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಬದಲಾವಣೆ ಇದೆಯೇ? ನಿನ್ನ ಜೀವಿತದಲ್ಲಿ ಪರಿವರ್ತನೆ ಇದೆಯೇ? ನಿನ್ನ ಜೀವಿತದಲ್ಲಿ ಕೆಟ್ಟದನ್ನು ಬಿಟ್ಟಿದೆಯೇ? ನನ್ನ ಜೀವಿತ ನಿಜವಾಗಿ ಪವಿತ್ರ ಆತ್ಮದತ್ತ ಜೀವನವಾಗಿದೆಯೇ? ಪ್ರೈಸಲೋ. ಇದು ಮುಖ್ಯ. ನಿನ್ನ ಜೀವಿತ ಪವಿತ್ರ ಆತ್ಮದತ್ತವಾದ ಜೀವನವಾಗಬೇಕು. ನಿನ್ನ ಜೀವಿತ ಪವಿತ್ರಾತ್ಮದತ್ತ ಜೀವಿತವಾಗದೆ ಕೇವಲ ಶಬ್ದದ ಪ್ರಾರ್ಥನೆಯ ಜೀವಿತವಾಗುವುದರಲ್ಲಿ ಏನು ಪ್ರಯೋಜನ? ಕೇವಲ ವಚನಗಳನ್ನ ನೀನು ಮರುಗಳಿಸಿ ಹೇಳುವುದರಿಂದ ಏನು ಪ್ರಯೋಜನ? ಅಥವಾ ನೀನು ದಿನಪ್ರತಿ ಜಪಸರ ಹಿಡಿದು ತಿರುವುದರಿಂದ ಏನು ಪ್ರಯೋಜನ? ಅಥವಾ ನೀನು ಕೇವಲ ಬರೀ ಬಲಿಪೂಜೆಗೆ ಬರೀ ವಾಡಿಕೆಯಾಗಿ ದಿನ ಹೋಗ್ತಾ ಇದ್ದೇನೆ, ಅಯ್ಯೋ ಇವತ್ತು ಹೋಗ್ಲಿಲ್ಲ ಅಂದ್ರೆ ಗುರುಗಳು ಕೇಳ್ತಾರೆ, ಸ್ನೇಹಿತರು ಕೇಳ್ತಾರೆ, ಅಥವಾ ನಾನು ವಾಡಿಕೆಯಾಗಿ ಹೋಗ್ತಾ ಇದ್ದೇನೆ, ಹೌದು ಅಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಹೌದು ಬಲಿಯಲ್ಲಿ ಒಂದಾಗ್ತಾ ಇದ್ದೇನೆ, ಆದರೆ ನನ್ನ ಜೀವನ ಬದಲಾವಣೆ ಇಲ್ಲ. ನನ್ನ ಜೀವಿತದಲ್ಲಿ ನಿಜವಾದ ಸತ್ಯವಿಲ್ಲ. ನನ್ನ ಜೀವಿತದಲ್ಲಿ ನಿಜವಾದ ವಿಶ್ವಾಸವಿಲ್ಲ. ನನ್ನ ಜೀವಿತದಲ್ಲಿ ಬರೀ ಮತ್ತೊಬ್ಬರನ್ನು ಕುರಿತು ಕೆಟ್ಟದನ್ನು ಯೋಚಿಸುತ್ತಾ ಇದ್ದಾನೆ. ನನ್ನ ಜೀವಿತದಲ್ಲಿ ಕ್ಷಮೆಯ ಜೀವನವಿಲ್ಲ. ಪವಿತ್ರಾತ್ಮರ ಫಲಗಳಿಲ್ಲ, ಸತ್ಫಲಗಳಿಲ್ಲ. ಹೀಗಿರುವಾಗ ಹೇಗೆ ನಿನ್ನ ಜೀವನ ಆಧ್ಯಾತ್ಮಿಕತೆಯ ಜೀವನವಾಗುತ್ತದೆ? ನಿನ್ನ ಜೀವನ ಹೇಗೆ ಪ್ರಾರ್ಥನಾ ಜೀವನವಾಗುತ್ತದೆ? ಸಾಧ್ಯವೇ ಇಲ್ಲ. ನೀನು ಬರೀ ಪ್ರಾರ್ಥಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ಅದು ನಿನಗೆ ಮಾತ್ರ ತೃಪ್ತಿಯಾಗಿರುತ್ತದೆ. ಅಷ್ಟೇ ನನ್ನ ಸಹೋದರ ಸಹೋದರಿ, ನಿನಗೆ ಮಾತ್ರ ತೃಪ್ತಿಯಾಗಿರುತ್ತದೆ. ಪವಿತ್ರಾತ್ಮ ಫಲಗಳಿಂದ ತುಂಬಿದಂತಹ ಜೀವನ ಮಾತ್ರವೇ ಪವಿತ್ರಾತ್ಮದತ್ತವಾದ ಜೀವಿತ. ಪವಿತ್ರಾತ್ಮ ಜೀವಿತ ನಿಜವಾದ ಪ್ರಾರ್ಥನಾ ಜೀವಿತ. ಪವಿತ್ರಾತ್ಮರ ಫಲಗಳ ಜೀವಿತ ನಿನ್ನಲ್ಲಿ ಅಥವಾ ನನ್ನಲ್ಲಿ, ಯಾಜಕನಲ್ಲಿ, ಸಭಾಪಾಲಕ, ಪಾಸ್ಟರ್ಸ್, ಮಿಷನರಿ, ಪ್ರಾರ್ಥಿಸುವವರು, ಪ್ರಾರ್ಥನಾ ತಂಡದಲ್ಲಿರುವವರು, ಸೊ ಯಾರೇ ಆಗಿರಲಿ, ಪವಿತ್ರಾತ್ಮರ ಫಲಗಳಿಲ್ಲದ ನಿನ್ನ ಜೀವಿತ ಅದು ಪ್ರಾರ್ಥನಾ ಜೀವಿತವಲ್ಲ, ಅದು ವಾಡಿಕೆಯ ಜೀವಿತ ಮಾತ್ರ. ದಟ್ ಇಸ್ ನಾಟ್ ಸ್ಪಿರಿಚುವಲ್ ಲೈಫ್, ದಟ್ ಇಸ್ ಪ್ರೇಯರ್ ಲೈಫ್. ನಾನು ಪ್ರಾರ್ಥನೆ ಮಾಡ್ತೇನೆ, ಇಷ್ಟನ್ನ ಹೇಳ್ಬೋದು ಅಷ್ಟೇ ಹೊರತು, ಆದರೆ ನೀನು ಪ್ರಾರ್ಥನೆ ಮಾಡಿದ್ರೂ ಸಹ ನಿನ್ನ ಜೀವಿತದಲ್ಲಿ ನಿನಗೆ ಬದಲಾವಣೆ ಬರಲಿಲ್ಲ ಎಂಬುದಾದರೆ ಪವಿತ್ರಾತ್ಮರ ಕ್ರಿಯೆ ನಿನ್ನಲ್ಲಿ ಅಥವಾ ನನ್ನಲ್ಲಿ ಇಲ್ಲ ಎಂಬುದೇ. ಪ್ರೀಸಲೋ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದಯವಿಟ್ಟು ನೀವು ಧ್ಯಾನವನ್ನು ಆಲಿಸ್ತಾ ಇದ್ದೀರಿ. ಹಾಗೆಯೇ ಲಿಂಕನ್ನು ನೀವು ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಿಮ್ಮಲ್ಲಿ ಇರುವಂಥ ಗ್ರೂಪ್ಗಳಿಗೆ ಶೇರ್ ಮಾಡಿ. ಪ್ರಿಯರೇ, ಪ್ರಾರ್ಥನಾ ಜೀವನ. ಈಗ ನೋಡಿ, ನನ್ನ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿ ಪವಿತ್ರ ಗ್ರಂಥವಿದೆ, ಬೈಬಲ್ ಇದೆ. ಆದರೆ ಈ ದಿನಪ್ರತಿ ನಾವು ಬೈಬಲ್ನ ಓದ್ತೇವೆ ನಿಜ, ಆದರೆ ಈ ಬೈಬಲ್ನ ಓದಿ ನನ್ನ ಜೀವಿತದಲ್ಲಿ ಯಾವುದು ಬದಲಾವಣೆಯಾಗಿದೆ? ಏನು ಬದಲಾವಣೆಯಾಗಿದೆ? ಏನು ಬದಲಾವಣೆಯಾಗಿದೆ? ನೋಡಿ, ನನ್ನ ಬೈಬಲ್ ಚಿಕ್ಕ ಬೈಬಲ್, ಇದು ಚಿಕ್ಕದು. ನಾನು ತೆಗೆದುಕೊಳ್ಳುವಾಗ ಇದು ತುಂಬ ಚಿಕ್ಕದಾಗಿತ್ತು. ಈಗ ಬೈಬಲ್ ಇಷ್ಟು ದಪ್ಪವಾಗಿದೆ. ನೋಡಿ ಎಷ್ಟು ದಪ್ಪವಾಗಿದೆ. ಕೆಲವರು ಈ ನನ್ನ ಬೈಬಲ್ ನಡೀಲಿಕ್ಕೆ ನಾಚಿಕೆ ಪಡೆಯೋದು ಪಟ್ಟದ್ದುಂಟು. ಬ್ರದರ್ ಇಷ್ಟು ದೊಡ್ಡದಾಗಿದೆ ಬೈಬಲ್, ಇದನ್ನ ಯಾರಪ್ಪ ಒಪ್ಕೊಂಡು ತಿರುಗ್ತಾರೆ ಎಂಬುದಾಗಿ. ಆದರೆ ನನ್ನ ಬೈಬಲ್ ಇಷ್ಟು ದಪ್ಪವಾಗಿದೆ. ಯಾಕೆ? ಇಷ್ಟು ಚಿಕ್ಕದಾಗಿದೆ ಅಂತ ಬೈಬಲ್ ಇಷ್ಟು ದಪ್ಪ ಆಗಿದೆ ಯಾಕೆ?
ಇದನ್ನ ಓದಿ 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 ಇದಕ್ಕೂ ಜೀವ ಬಂದು ಹೋಗಿದೆ, ಊದಿ ಹೋಗಿದೆ, ಪೇಪರ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿ ಹೋಗಿದೆ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ನಿಮ್ಮ ಕೈಲಿರುವಂತಹ ಬೈಬಲ್ ಇರ್ಬೋದು, ನಿಮ್ಮ ಹತ್ರ ತುಂಬಾ ಸೂಪರ್ ಆಗಿರ್ಬೋದು, ಬೈಬಲ್ ಸೂಪರ್ ಆಗಿರ್ಬೋದು, ಹಾಗೆ ಒಂದು ಪೇಪರ್ ತಹ ಕೊಳೆ ಆಗಿಲ್ಲ ಇರಬಹುದು. ನಾನು ಮೊನ್ನೆ ದಿನ ಒಂದು ಕುಟುಂಬವನ್ನು ಸಂಧಿಸಿದೆ. ಕುಟುಂಬವನ್ನು ಸಂಧಿಸುವಾಗ ಆ ಮಗಳಲ್ಲಿ ನಾನು ಹೇಳಿದೆ, ನಿಮ್ಮ ಒಂದು ಬೈಬಲ್ ಅನ್ನ ಕೊಡಿ, ಅಲ್ಲ ಒಂದು ಸ್ವಲ್ಪ ಬೈಬಲ್ ಕೊಡಿ ನನಗೆ ಅಂತ ಹೇಳಿದೆ. ಅವರು ಹುಡುಕಲಿಕ್ಕೆ ಶುರು ಮಾಡಿದ್ರು, ಬೀರೋನ ತೆಗೆದ್ರು. ನಾನು ಹೇಳಿದ, ಎಷ್ಟು ಸುಂದರವಾಗಿ ಇಟ್ಟಿದ್ದೀರಿ ಬೈಬಲ್. ಬೀರೋನ ತೆಗೆದ್ರು, ಬೀರೋದಲ್ಲಿ ಒಂದು ಕವರ್ನ ತೆಗೆದ್ರು, ಪ್ಲಾಸ್ಟಿಕ್ ಕವರ್. ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ಓಪನ್ ಮಾಡಿ ಅದರೊಳಗಡೆಯಿಂದ ಬೈಬಲ್ ತೆಗೆದ್ರು, ನನ್ನ ಕೈಯಲ್ಲಿ ಕೊಟ್ಟರು. ಒಂದು ಪೇಪರ್ ಸಹ ಕೊಳೆಯಾಗಿರಲಿಲ್ಲ. ಜೊತೆಯಲ್ಲಿದ್ದವರು ಹೇಳಿದ್ರು, ಓಹೋ ಎಷ್ಟು ಸುಂದರವಾಗಿದೆ ಬೈಬಲ್, ಒಂದಕ್ಕೊಂದು ಎಲ್ಲ ಅಂಟಿ ಹೋಗಿದೆಯಲ್ಲ ಎಂಬುದಾಗಿ. ಅಷ್ಟು ಸುಂದರವಾಗಿ. ಹೇಗೆ ಪ್ರಾರ್ಥನೆ, ನಮ್ಮ ಜೀವನ ಬೈಬಲ್ನಂತೆ, ಹೊಸ ಬೈಬಲ್ನಂತೆ ಸುಂದರವಾಗಿದೆ. ನಿಮ್ಮ ಕೈಯಲ್ಲಿರುವಂತಹ ಬೈಬಲ್ನಂತೆ ನಿಮ್ಮ ಜೀವನ ಸುಂದರವಾಗಿದೆ. ಪೇಜ್ಗಳು ಕೊಳೆಯಾಗಿಲ್ಲ, ಅಥವಾ ಎಕ್ಸ್ಪೆಂಡ್ ಆಗಿಲ್ಲ, ಕೊಳೆಯಾಗಿಲ್ಲ, ಹರಿದು ಹೋಗಿಲ್ಲ, ಒಂದು ಪುಟಗಳು ಸಹ ಕದಲಿಲ್ಲ, ತುಂಬಾ ಆಕರ್ಷಣೀಯವಾಗಿದೆ. ಹಾಗೆ ಪ್ರಾರ್ಥಿಸುವಂತಹ ವ್ಯಕ್ತಿಗಳ ಜೀವನ ತುಂಬಾ ಆಕರ್ಷಣೀಯವಾಗಿದೆ. ಆದರೆ ಪವಿತ್ರಾತ್ಮ ಫಲಗಳ ಜೀವನ, ಪವಿತ್ರಾತ್ಮ ಫಲ ತುಂಬಿದಂತಹ ಜೀವನ ತುಂಬಾ ಕಷ್ಟಕರವಾಗಿರುತ್ತದೆ. ಅವನು ದೇವರನ್ನೇ ಹುಡುಕುತ್ತಾ ಇರುತ್ತಾನೆ. ತನ್ನ ಪಾಪಗಳ ನಿಮಿತ್ತ ತನ್ನ ಹೃದಯವನ್ನು ಸೀಳಿಕೊಳ್ಳುತ್ತಾ ಇರುತ್ತಾನೆ. ತನ್ನ ಮುಂದೆ ಬರುವ ಶೋಧನೆಗಳ ನಿಮಿತ್ತವಾಗಿ ಅವನು ಹುಚ್ಚಳಾಗಿ ಗೋಗರಿಯುತ್ತಾ ಇರುತ್ತಾನೆ. ತನ್ನಲ್ಲಿ ಬರುವ ಹೋರಾಟಗಳ ನಿಮಿತ್ತವಾಗಿ ಅವನು ಕುಗ್ಗಿ ಹೋಗುತ್ತಾ ಇರುತ್ತಾನೆ, ಚಚ್ಚಲ್ಪಡುತ್ತಾ ಇರುತ್ತಾನೆ. ತನ್ನನ್ನು ದೇವರಿಗೆ ಸಮರ್ಪಿಸಲ್ಪಡುತ್ತಾ ಇರುತ್ತಾನೆ. ದೇವರೇ ನನ್ನ ಮೇಲೆ ಕರುಣೆ ತೋರಿ, ದೇವರೇ ನನ್ನ ಮೇಲೆ ದಯೆ ತೋರಿ ಎಂದು ಪ್ರಾರ್ಥಿಸುತ್ತಿರುತ್ತಾನೆ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಹೌದು ನನ್ನ ಸಹೋದರ ಸಹೋದರಿ, ಪ್ರಾರ್ಥನಾ ಜೀವನ ಹೊಸ ಬೈಬಲ್ನಾಗಿ ಇದ್ದರೆ ಪ್ರಯೋಜನ, ಹೊಸ ಬೈಬಲ್ ಇದ್ದಾಗೆ. ಆದರೆ ನಿಜವಾದ ಪ್ರಾರ್ಥನಾ ಜೀವನ ನನ್ನಲ್ಲಿ ಇರುವುದಾದರೆ, ನಿನ್ನಲ್ಲಿ ಇರುವುದಾದರೆ ಸಹೋದರಿ, ಪವಿತ್ರಾತ್ಮರ ಫಲಗಳ ಜೀವನವಾಗಿರುತ್ತದೆ. ಗಲಾತ್ಯದವರಿಗೆ ಬರೆದ ಪುಸ್ತಕದಲ್ಲಿ ನಾವು ಧ್ಯಾನಿಸುವಂತೆ ಪವಿತ್ರಾತ್ಮದತ್ತ ಫಲಗಳು ಪವಿತ್ರಾತ್ಮದತ್ತವಾದಂತಹ ಫಲಗಳಾಗಿರುತ್ತದೆ. ಅದೇ ನಾವು ನೋಡುತ್ತೇವೆ ನೋಡಿ, ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸಿ ಚಿಂತಿಸಿ ಬರುವಾಗ ನಮ್ಮ ಜೀವಿತಗಳಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ. ಹಲವಾರು ವ್ಯತ್ಯಾಸಗಳನ್ನು ನೋಡುತ್ತೇವೆ. ನಮ್ಮ ಜೀವಿತದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ. ಪವಿತ್ರಾತ್ಮರಿಗೆ ಸಮರ್ಪಿತ ಜೀವಿತ ನಮ್ಮ ಜೀವಿತಗಳಾಗಿರುವುದಿಲ್ಲ. ದೈಹಿಕ ವ್ಯಾಮೋಹವು ಪವಿತ್ರಾತ್ಮರಿಗೆ ವಿರುದ್ಧವಾಗಿದೆ, ಪವಿತ್ರಾತ್ಮ ಆ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ. ಇವೆರಡು ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಕೈಗೂಡುವುದಿಲ್ಲ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದರಿಂದ ನಿಮ್ಮ ವಾಕ್ಯ ಕೈಗೂಡುವುದಿಲ್ಲ, ನನ್ನ ವಾಕ್ಯ ಕೈಗೂಡುವುದಿಲ್ಲ. ಕಾರಣ ಅದು ಏನಾಗುತ್ತದೆ, ಇವೆರಡು ಒಂದಕ್ಕೊಂದು, ವಾಕ್ಯ ಹೇಳ್ತಾ ಇದೆ, ಇದೆರಡು ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಈಡೇರುವುದಿಲ್ಲ. ಯಾವಾಗ ನೋಡಿ, ಇದು ನಮ್ಮೊಳಗಿದೆ, ಒಳ್ಳೇದು ಮಾಡಬೇಕು ಅಂತ ಆಸೆ ಆಗ್ತಾ ಇಲ್ಲ, ಬರೀ ಪ್ರಾರ್ಥಿಸ್ತಾ ಇದ್ದೇನೆ ಅಷ್ಟೇನೆ, ಪ್ರಾರ್ಥನಾ ಜೀವನಕ್ಕೆ ಹೋಗ್ತಾ ಇದ್ದೇನೆ, ದಿನಾ ಧ್ಯಾನ ವಾಕ್ಯವನ್ನು ಕೇಳಿ ದಿನಾ ಪ್ರಾರ್ಥನೆ ಕೇಳ್ತಾನೆ, ಅಯ್ಯೋ ನನಗೆ ಪ್ರಾರ್ಥನೆ ಕೇಳದಿದ್ರೆ ಆಗುದಿಲ್ಲಪ್ಪ, ಇಂಥ ಬ್ರದರ್ ಪ್ರಾರ್ಥನೆ ಇಲ್ಲದ್ರೆ ನನಗೆ ಆಗುದಿಲ್ಲಪ್ಪ. ಪ್ರಯೋಜನವಿಲ್ಲ. ಯಾವ ಬ್ರದರ್ನ ಪ್ರಾರ್ಥನೆ ನೀನು ಕೇಳಬಹುದು, ಯಾವ ಫಾದರ್ನ ಪ್ರಾರ್ಥನೆ ನೀನು ಕೇಳಬಹುದು, ಯಾವ ಧ್ಯಾನ ಮಂದಿರದ ಪ್ರಾರ್ಥನೆ ನೀನು ಕೇಳಬಹುದು. ನಿನ್ನಲ್ಲಿ ಬದಲಾವಣೆ ಇಲ್ಲದಿದ್ದರೆ, ನಿನ್ನಲ್ಲಿ ಶತ್ರುತ್ವ ವೈರಾಗ್ಯವಿಲ್ಲದಿದ್ದರೆ, ಅಥವಾ ನಿನ್ನಲ್ಲಿ ನಿನ್ನ ತಪ್ಪಿನ ಅರಿವು ನಿನಗೂ ನನಗೂ ಇಲ್ಲದೆ ಹೋದರೆ ಏನು ಪ್ರಯೋಜನ? ಅದೇ ಒಂದಕ್ಕೊಂದು ಕಾದಾಡುತ್ತದೆ. ಯಾವಾಗ ಒಂದಕ್ಕೊಂದು ಕಾದಾಟವು ಪ್ರಾರಂಭವಾಗುತ್ತದೋ ಅಲ್ಲಿ ಸಮಸ್ಯೆ ಪ್ರಾರಂಭವಾಗುತ್ತದೆ. ದೈಹಿಕ ವ್ಯಾಮೋಹವು ಪವಿತ್ರಾತ್ಮರಿಗೆ ವಿರುದ್ಧವಾಗಿರುವುದರಿಂದ ಈ ದೈಹಿಕವಾದ ವ್ಯಾಮೋಹವು ನಮ್ಮನ್ನು ಪವಿತ್ರಾತ್ಮರಲ್ಲಿ ನೆಲೆಗೊಳ್ಳಲು ಬಿಡುವುದಿಲ್ಲ. ಅಂದರೆ ನಾವು ಮನಪರಿವರ್ತನೆ ಹೊಂದಲು ನಮ್ಮನ್ನು ಬಿಡುವುದಿಲ್ಲ. ನಮ್ಮಲ್ಲಿ ಯಾವಾಗ ಈ ಮನಪರಿವರ್ತನೆ ಹೊಂದಲು ಸಾಧ್ಯವಿಲ್ಲವೋ
ಅಲ್ಲಿ ಯಾವಾಗ ಈ ದೈಹಿಕ ವ್ಯಾಮೋಹ ನಮ್ಮನ್ನು ಬೇಟೆಯಾಡುತ್ತದೋ ಆಗ ಪ್ರಾರ್ಥನಾ ಜೀವನವಿರುತ್ತದೆ ಅಷ್ಟೇ. ಬರೀ ಪ್ರಾರ್ಥಿಸ್ತಾ ಇರ್ತೇವೆ ಅಷ್ಟೇನೆ, ಕೈ ಎತ್ತಿ ಅಥವಾ ಮಂಡಿ ಊರಿ ಗಂಟೆಗಟ್ಲೆ ದಿನಗಟ್ಲೆ ಅವರ ವಾಕ್ಯ ಇವರ ವಾಕ್ಯ ಆ ವಾಕ್ಯ ಈ ವಾಕ್ಯ ಎಲ್ಲವನ್ನ ಕೇಳ್ತಾ ಇದ್ದೇವೆ. ಆದರೆ ನಮ್ಮಲ್ಲಿರುವಂತಹ ದೈಹಿಕವಾದಂತಹ ದೇಹಕ್ಕೆ ಸಂಬಂಧಪಟ್ಟಂತಹ ಸ್ವಭಾವಗಳು, ಹೋರಾಟಗಳು, ಚಿಂತನೆಗಳು, ಪಾಪಗಳು ನಮ್ಮನ್ನ ಬೇಟೆಯಾಡುವಾಗ ಅದು ಪವಿತ್ರ ಆತ್ಮರಿಗೆ ವಿರುದ್ಧವಾದ ಹೋರಾಟವು ಪ್ರಾರಂಭವಾಗುತ್ತದೆ. ಅದನ್ನು ನಾವು ಕಳೆದ ದಿನದಿಂದ ನಾವು ಧ್ಯಾನಿಸ್ತಾ ಇದ್ದೇವೆ. ಅದನ್ನೇ ಧ್ಯಾನಿಸ್ತಾ ಇದ್ದೇವೆ. ಹಗೆತನ, ಜಗಳ ನೋಡಿ. ಹಗೆತನ, ಒಮ್ಮೆ ಹಗೆತನ ಬಂದ್ರೆ ಆ ಹಗೆತನ ಹೋಗುವುದು ತುಂಬಾ ಕಷ್ಟ. ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ಎಷ್ಟು ಪ್ರಾರ್ಥಿಸುವವರನ್ನ ನಾನು ನೋಡಿದ್ದೇನೆ. ಅದು ಯಾಚಕರಾಗಿರ್ಬೋದು, ಪಾಸ್ಟರ್ಗಳಾಗಿರ್ಬೋದು, ಸಭಾಪಾಲಕರಾಗಿರ್ಬೋದು, ನೀವಾಗಿರ್ಬೋದು, ಯಾರೇ ಆಗಿರ್ಬೋದು. ಈ ಪ್ರಾರ್ಥಿಸುವ ವ್ಯಕ್ತಿ, ನಾನು ಪ್ರಾರ್ಥಿಸ್ತೇನೆ, ಪ್ರಾರ್ಥನಾ ಜೀವನ ಮಾಡ್ತೇನೆ ಅಂತ ಹೇಳ್ತಾ ಇರ್ತೇವೆ. ಈ ಹಗೆತನ ಬಂದ್ರೆ ಆ ಹಗೆತನ ಬೇಟೆಯಾಡ್ತಾ ಇರ್ತದೆ. ನಾನು ಯಾಕೆ ಹೋಗ್ಬೇಕು, ನಾನು ಯಾಕೆ ಮಾತಾಡಬೇಕು, ನಾನು ಯಾಕೆ ಹೀಗೆ ಮಾಡಬೇಕು, ನಾನು ಯಾಕೆ ಅವರಿಗೆ ಹೇಳಬೇಕು, ಹಗೆತನ ಅವರಿಂದ ಏನು ಸಂಭವಿಸಿದರೂ ನಾವು ಅಲ್ಲಿ ಹೋರಾಟಕ್ಕೆ ಸಿಕ್ಕಿಕೊಳ್ತೇವೆ. ಎಷ್ಟೋ ಜನ ಸ್ವಂತ ಒಡ ಹುಟ್ಟಿದವರಲ್ಲಿ ಮಾತನಾಡುವುದಿಲ್ಲ. ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟು ಜನ ಬೇಕು ನಿಮಗೆ? ಸ್ವಂತ ತಾಯಿಯನ್ನ ಗೌರವಿಸುವುದಿಲ್ಲ, ತಂದೆಯನ್ನ ಗೌರವಿಸುವುದಿಲ್ಲ, ಅವರನ್ನು ಪ್ರೀತಿಸುವುದಿಲ್ಲ, ಅವರನ್ನು ಕೀಳಾಗಿ ಕಾಣುತ್ತಾರೆ. ಹಗೆತನ. ತನ್ನನ್ನು ಪ್ರೀತಿಸಿದವರ ಎಷ್ಟೋ ಜನ ಪ್ರೀತಿಸುವುದಿಲ್ಲ. ಕೊರತೆಗಳನ್ನು ನೋಡುವ ಕಾರಣ, ಅಥವಾ ಅವರು ಕೇಳುವ ಸುಳ್ಳಿನ ಕಾರಣ, ಅಥವಾ ಅವರು ನೋಡುವ ಕೆಟ್ಟ ಕಣ್ಣಿನ ಕಾರಣ, ಅಥವಾ ಅವರ ಮೇಲೆ ಮಾತನಾಡಿದ ಮಾತುಗಳ ಕಾರಣ, ಅಥವಾ ಅವರು ಹೇಳಿದ್ದನ್ನು ಕೇಳದೆ ಹೋದಂತಹ ಕಾರಣ. ಹಗೆತನ, ಕೊನೆಯ ತನಕ ಹಗೆತನ. ಸ್ವಂತ ಗಂಡನಲ್ಲಿ ಹಗೆತನ, ಸ್ವಂತ ಹೆಂಡತಿಯಲ್ಲಿ ಹಗೆತನ, ನೆರೆಹೊರೆಯವರಲ್ಲಿ ಹಗೆತನ, ತಾರತಮ್ಯದ ಹಗೆತನ. ನೀನು ದಿನಪ್ರತಿ ಪ್ರಾರ್ಥಿಸುತ್ತಾ ಇದ್ದೀಯ, ನೀನು ಗಂಟೆಗಟ್ಟಲೆ ಪ್ರಾರ್ಥಿಸ್ತಾ, ಆದರೆ ನಿನ್ನಲ್ಲಿ ಈ ಹಗೆತನವೆಂಬುದು ಬೀಜ ಬಿತ್ತಿರುವಾಗ, ನೆಲದ ಮೇಲೆ ಬಿದ್ದ ಕಲ್ಲು ಬಂಡೆ ಮೇಲೆ ಬಿದ್ದ ಬೀಜವಾಗಿ ನೀನಿರುವಾಗ ಹೇಗೆ ಪ್ರಾರ್ಥನಾ ಜೀವನವನ್ನ ನೀನು ಅನುಭವಿಸಲು ಸಾಧ್ಯ? ಪ್ರಿಯ, ಪ್ರಾರ್ಥನಾ ಜೀವನ ಎಂಬುದಾದರೆ ನಾವು ಅನುಭವಿಸಬೇಕು, ಅದರಲ್ಲಿ ನಾವು ತೇಲಬೇಕು. ನೀರಿನಲ್ಲಿ ಬಿದ್ದರೆ ನಾವು ಈಜಬೇಕು. ಯಾವಾಗ ನಿಜವಾದ ಪ್ರಾರ್ಥನಾ ಜೀವನವಿದೆಯೋ ನಾವು ನೀರಿನಲ್ಲಿ ಬಿದ್ದರೂ ಈಜುತ್ತೇವೆ, ಈಜಿ ದಡವನ್ನು ಸೇರುತ್ತೇವೆ. ನಿಜವಾದ ಪ್ರಾರ್ಥನಾ ಜೀವನವಿದ್ದರೆ, ಕೇವಲ ವಾಡಿಕೆಯ ಪ್ರಾರ್ಥನಾ ಜೀವನವಿದ್ದರೆ ನಾವು ನೀರಿನಲ್ಲಿ ಬಿದ್ದರೆ ಈಜು ಬರದ ಕಾರಣ ಸತ್ತು ಹೋಗ್ತೇವೆ. ಈಜುವವನು ಎಲ್ಲಿ ಹೋದರೂ ಈಜುತ್ತಾನೆ. ಸ್ವಲ್ಪ ಚಂಡಮಾರುತ ಬಂದು ನೀರು ಕೊಚ್ಚಿ ಹರಿಯುವಾಗಲೂ ಅವನು ಈಜುತ್ತಾನೆ, ಆದರೆ ಅವುಗಳ ರಭಸದಿಂದ ಅವನು ಸತ್ತು ಹೋಗುತ್ತಾನೆ. ಆ ಸುಳಿಯಲ್ಲಿ ಸಿಲುಕಿ ಅವನು ನಿತ್ರಾಣನಾಗುತ್ತಾನೆ. ಅಲ್ಲಿ ಅವನಿಗೆ ಜಯ ಸಾಧಿಸಬೇಕಾದ್ರೆ ಅವನಲ್ಲಿರುವಂತಹ ಭಯ ಹೋಗಬೇಕು. ಏನಾದರೂ ಮಾಡಿ ನಾನು ಜೀವಿಸ್ತೇನೆ ಎಂಬುವಂತ ಛಲದಿಂದ ಅವನು ಪ್ರಯತ್ನಿಸುವಾಗ ಅವನು ಆ ಒಂದು ಸುಳಿಯಲ್ಲಿಯೂ ಸಹ ಅವನು ತನ್ನನ್ನು ಪ್ರಯತ್ನಿಸಿಕೊಳ್ಳಲು ಯತ್ನಿಸುವಾಗ ಅವನು ಜಯ ಹೊಂದಲು ಸಾಧ್ಯ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಈಜುತ್ತಾ ಇದ್ದೇವೆ, ಆದರೆ ನಮಗೆ ಜಯಿಸಲು ಸಾಧ್ಯವಾಗುತ್ತಾ ಇಲ್ಲ, ನಮಗೆ ಜಯ ಹೊಂದಲು ಸಾಧ್ಯವಾಗುತ್ತಾ ಇಲ್ಲ. ಅದರಿಂದ ಹಗೆತನವೆಂಬುದು ನಿನ್ನ ಜೀವಿತದಲ್ಲಿ ಮನೆ ಮಾಡಿರುವಾಗ, ವಿಗ್ರಹಾರಾಧನೆ ಎಂಬುದು ನಿನ್ನ ಜೀವಿತದಲ್ಲಿ ಮನೆ ಮಾಡುವಾಗ ಏನಾಗ್ತದೆ? ಒಂದು ವ್ಯಕ್ತಿ ತುಂಬಾ ಪ್ರಾರ್ಥಿಸುತ್ತಾರೆ, ವ್ಯಕ್ತಿ ತುಂಬಾ ದೇವರಲ್ಲಿ ವಿಶ್ವಾಸ, ಆ ವ್ಯಕ್ತಿ ನನ್ನೊಂದಿಗೆ ಮಾತನಾಡುತ್ತಾ ಹೇಳ್ತಾರೆ, ಬ್ರದರ್, ನಾನು ಮೊನ್ನೆ ಸುಮ್ಮನೆ ಕುಳಿತುಕೊಂಡಿದ್ದೆ, ಆಗ ಒಂದು ವ್ಯಕ್ತಿ ಹೇಳಿದರು, ನನ್ನನ್ನು ಬಂದು ನೀನು ಕಾಣು ಸಂಜೆ ಎಂಬುದಾಗಿ. ಅವರು ಬೇರೆ ಒಂದು ಮತಾವಲಂಬನೆಗೆ ಸೇರಿದವರಾಗಿದ್ದರು. ಸರಿ ಎಂದು ಅವರ ಕರೆದರೆಂಬುದಾಗಿ ನಾನು ಹೋದೆ. ನನಗೆ ತುಂಬಾ ಸಮಸ್ಯೆ ಆಗಿತ್ತು, ತುಂಬಾ ಕಷ್ಟವಾಗಿತ್ತು. ನಾನು ಹೋದೆ. ನಾನು ಹೋಗುವಾಗ ಅವರು ಕವಡಿಯನ್ನು ಬಿಟ್ಟರು. ಆದರೆ ನಾನು ಬಿಡ್ಲಿಲ್ಲ, ಅವರೇ ಬಿಟ್ರು. ನನ್ನ ಕೈಲಿ ಬಿಡ್ಲಿಕ್ಕೆ ಹೇಳಿಲ್ಲ, ಅವರೇ ಬಿಟ್ರು.
ಕವಡಿಯನ್ನು ಬಿಟ್ಟು ಅವರು ನನಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ನಿಮಗೆ ತುಂಬ ಕಷ್ಟವಿದೆ, ನಿಮಗೆ ತುಂಬ ಸಮಸ್ಯೆ ಇದೆ, ನಿಮಗೆ ಹೋರಾಟವಿದೆ, ಏನೇನೋ ಹೇಳಲಿಕ್ಕೆ ಶುರು ಮಾಡಿದರು ಬ್ರದರ್. ಅದನ್ನೆಲ್ಲ ನಾನು ಕೇಳಿದೆ. ಅವರು ಹೇಳುವಾಗ ನನಗೆ ಭಯವಾಯಿತು. ಅವರ ಕೆಲವು ಪ್ರಶ್ನೆಗಳನ್ನು ಹೇಳುವಾಗ ಕೇಳಿದೆ. ಆ ಪ್ರಶ್ನೆಗಳನ್ನು ಹೇಳುವಾಗ ಅವರು ಹೇಳುವುದೆಲ್ಲವೂ ಸತ್ಯಕರವೇ ಆಗಿತ್ತು. ನಾನು ಅಲ್ಲೇ ಕುಳಿತುಕೊಂಡೆ, ಏನು ಮಾಡಬೇಕೆಂಬುದಾಗಿ ಅವರನ್ನು ಕೇಳಿದೆ. ಆದ್ದರಿಂದ ಈಗ ನಿಮ್ಮೊಂದಿಗೆ ನಾನು ಮಾತನಾಡುತ್ತಾ ಇದ್ದೇನೆ. ನನಗೇನು ಕಷ್ಟ, ಏನಾಗಿದೆ ಎಂಬುದನ್ನು ನೀವು ಹೇಳುತ್ತೀರಾ? ಅವರು ಹೇಳಿದರೆ ನನಗೆ ಮಾಟ ಮಂತ್ರ ಮಾಡಿದ್ದಾರೆ ಎಂಬುದಾಗಿ. ಬ್ರದರ್, ನಿಜವಾಗಿ ಅವರು ನನಗೆ ಮಾಟ ಮಂತ್ರ ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ನನ್ನ ಮುಂದೆ ಇಟ್ಟರು. ಯೋಚಿಸಿ ನೋಡಿ, ಎಲ್ಲ ಅವರ ವಿಶ್ವಾಸ, ಪ್ರಾರ್ಥಿಸುವ ವ್ಯಕ್ತಿಯ ವಿಶ್ವಾಸ. ಅವರು ಹಿಂಬಾಲಿಸಿದರು ಯಾರನ್ನ? ಮಾಟಮಂತ್ರ ಮಾಡುವವರನ್ನ. ಅವರಿಗೆ ಗೊತ್ತಿತ್ತು ಅವರು ಈ ಕೆಲಸ ಮಾಡುವವರೆಂಬುದಾಗಿ. ಆದರೆ ಅವರು ಕರೆಯುವಾಗ ಅವರಲ್ಲಿ ಹೋದರು. ಅಂದ್ರೆ ಅವರ ಮನಸ್ಸಿನಲ್ಲಿ ಅವರಿಗೆ ಗೊತ್ತಿಲ್ಲದೆ ಇವರು ನನ್ನ ಬಗ್ಗೆ ಏನಾದರೂ ಹೇಳುತ್ತಾರಾ ನೋಡುವ ಎಂಬುವಂತಹ ಒಂದು ದಾಹ. ಒಂದು ಕಡೆ ಹೋರಾಟವಿದ್ರೆ ಇನ್ನೊಂದು ಕಡೆ ಏನ್ ಹೇಳ್ತಾರೆ, ನನ್ನ ಬಗ್ಗೆ ಏನ್ ಹೇಳ್ತಾರೆ ನೋಡುವ, ಕೇಳುವ ಎಂಬುವಂತಹ ಚಿಂತನೆ. ಪ್ರಾರ್ಥನಾ ಜೀವಿತ ಮಾಡುವ ವ್ಯಕ್ತಿ, ಇದು ಆಧ್ಯಾತ್ಮಿಕದ ಜೀವನವೇ. ನಿನ್ನ ಜೀವನ ಪ್ರಾರ್ಥನಾ ಜೀವನವೇ. ನಿನ್ನ ಜೀವಿತ ಪವಿತ್ರಾತ್ಮದತ್ತ ಜೀವಿ. ಇಂಥ ಒಂದು ಸ್ವಭಾವ ಇರುವಾಗ ನಿನ್ನ ಜೀವಿತ ಪವಿತ್ರಾತ್ಮದತ್ತ ಜೀವಿತವೇ. ಇಲ್ಲ ನನ್ನ ಸಹೋದರ ಸಹೋದರಿ, ನಾನು ಹೇಳಿದ ಪ್ರಾರಂಭದಲ್ಲಿ ಈಗಲೂ ಹೇಳುತ್ತೇನೆ, ಕೇವಲ ನೀನು ಬೈಬಲ್ನ ಹಿಡ್ಕೊಂಡು ನಾನು ದಿನಂಪ್ರತಿ ವಚನ ಓದುತ್ತೇನೆ ಎಂದು ಹೇಳಿದರೆ ಪ್ರಯೋಜನವಿಲ್ಲ. ಅಥವಾ ದಿನಾ ಬಲಿ ಪೂಜೆಯಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಹೇಳುವುದರಲ್ಲಿ ಪ್ರಯೋಜನವಿಲ್ಲ. ದಿನ ನಾನು 10 ಜಪಸ್ಸರ ಮಾಡುತ್ತೇನೆ ಎಂದು ಹೇಳಿದರೆ ಏನು ಪ್ರಯೋಜನವಿಲ್ಲ. ಕೆಲವರಲ್ಲಿ ನಾವು ನೋಡ್ತೇವೆ, ಕೆಲವು ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ. ದಿನ ಇಷ್ಟು ಜಪಸ್ಸರ ಮಾಡಿ, ನೀವೆಷ್ಟು ಜಪಸ್ಸರ ಮಾಡ್ತೀರಿ ಎಂಬುದನ್ನು ಗ್ರೂಪ್ಗಳಲ್ಲಿ ಬರೆಯಿರಿ, ನೀವೆಷ್ಟು ಜಪಸ್ಸರ ಮಾಡ್ತೀರಿ ಅದನ್ನೆಲ್ಲ ನೀವು ಬರಿತಾ ಹೋಗಿ ಎಂಬುದಾಗಿ ಎಷ್ಟೋ ಜನ ಜಪಸ್ಸರವನ್ನು ಹಿಡಿದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಏನು ಪ್ರಯೋಜನ? ನೀನು ಜಪಸ್ಸರನ್ನು ಹೇಳುತ್ತೀಯ, ನಿಜ ಜಪಸ್ಸರ ಹೇಳುವುದು ಒಳಿತು, ದೇವರನ್ನ ಮಾತೆಯನ್ನ, ಯೇಸುವನ್ನ ನೀನು ದೇವರ ಮಹಿಮೆಯನ್ನ ಅಲ್ಲಿ ಹೇಳ್ತೀಯ, ಹೌದು. ಆದರೆ ಆ ಮಾತೆಯ ಸ್ವಭಾವ ನಿನ್ನೊಳಗೆ ಇದೆಯೇ? ಒಂದೇ ಒಂದು ಸ್ವಭಾವ ನಿನ್ನಲ್ಲಿದೆಯೇ? ಹಾಗೆತನ ಇಟ್ಟುಕೊಂಡಿದ್ದೀಯಾ? ಕೋಪ ಇಟ್ಟುಕೊಂಡಿದ್ದೀಯಾ? ಜಗಳ ಮಾಡುತ್ತೀಯಾ? ಮತ್ತೊಬ್ಬರನ್ನ ಹಿಂಸಿಸುತ್ತೀಯಾ? ಮತ್ತೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತನಾಡುತ್ತೀಯಾ? ಮತ್ತೊಬ್ಬರನ್ನು ದೂಷಿಸುತ್ತೀಯಾ? ಮತ್ತೊಬ್ಬರನ್ನು ತುಳಿಯುತ್ತೀಯಾ? ಮತ್ತೊಬ್ಬರ ಕುಟುಂಬಗಳನ್ನು ಒಡೆಯುತ್ತೀಯಾ? ಮತ್ತೊಬ್ಬರಿಗೆ ತೀರ್ಪನ್ನು ಕೊಡುತ್ತೀಯಾ? ನಿನ್ನ ಜಪಸರ ಯಾರಿಗೆ ಬೇಕು? ದೇವರು ನಿನ್ನ ಎಲ್ಲಿಯೂ ದೇವರು ಬಂದು ನಿನ್ನ ಲೆಕ್ಕದ ಜಪಸರ ಮಾಡಿದ ಲೆಕ್ಕವನ್ನು ಎಲ್ಲಿಯೂ ಮಾತೆ ಮರೆಯವರು ಕೇಳೋದಿಲ್ಲ, ದೇವರು ಸಹ ಕೇಳೋದಿಲ್ಲ. ನೀನು ಎಷ್ಟು ಜಪಸರ ಮಾಡಿದೆ ಎಂಬುದಾಗಿ ಮಾತೆ ಮರೆಯನ್ನೋರು ದೇವರಿಗೆ ಕೇಳೋದೇ ಇಲ್ಲ. ಅವರಿಗೆ ಅದು ಬೇಕಾಗೇ ಇಲ್ಲ, ದೇವರಿಗೆ ಅದು ಅವಶ್ಯಕತೆ ಇಲ್ಲ. ನೀನು ಎಷ್ಟು ಜಪಸರ ಮಾಡಿದೆ ಎಂಬುದಲ್ಲ ದೇವರಿಗೆ ಬೇಕಾಗಿರೋದು, ನೀನು ಎಷ್ಟು ಪಾಪದಿಂದ ದೂರ ಆದೆ, ನೀನು ಎಷ್ಟು ಸಾರಿ ನಿನ್ನ ಮುಂದೆ ಹೋರಾಟ ಬರುವಾಗ, ನಿನ್ನ ಮುಂದೆ ಶೋಧನೆ ಬರುವಾಗ ತಪ್ಪಿಸಿಕೊಂಡೆ, ನೀನು ಎಷ್ಟು ಬಾರಿ ಶೋಧನೆಗಳ ನಿಮಿತ್ತವಾಗಿ ನೀನು ಜಜ್ಜಲ್ಪಟ್ಟೆ, ಎಷ್ಟು ಬಾರಿ ನನ್ನ ವಾಕ್ಯದ ನಿಮಿತ್ತವಾಗಿ ನೀನು ಅವಮಾನಕ್ಕೆ ಒಳಗಾದೆ, ನೀನು ಎಷ್ಟು ಬಾರಿ ನಿರಾಕರಿಸಲ್ಪಟ್ಟೆ. ಇದು ದೇವರಿಗೆ ಬೇಕಾಗಿರುವಂಥದ್ದು. ನಿನ್ನ ಜಪಸರದ ಲೆಕ್ಕ ಗ್ರೂಪಲ್ಲಿ ಹಾಕುವುದಕ್ಕಲ್ಲ ಬೇಕಾಗಿರುವಂಥದ್ದು, ಅಥವಾ ನೀನು ಎಷ್ಟು ಜಪಸರ ಮಾಡಿದೆಯೇ ಎಂದು ಕೇಳುವುದಕ್ಕಲ್ಲ ಇರುವುದಿಲ್ಲ. ನಿನ್ನ ಜೀವಿತದಲ್ಲಿ ಎಷ್ಟು ಬಾರಿ ನೀನು ಕ್ಷಮಿಸಿದೆ? ಎಷ್ಟು ಹೇಳ್ತಾರೆ, ಎಷ್ಟು ಬಾರಿ ಶಿಷ್ಯರು ಕೇಳ್ತಾರೆ, ಎಷ್ಟು ಸಾರಿ ನಾವು ನಮ್ಮನ್ನು ಕ್ಷಮಿಸಬೇಕು, ಎಷ್ಟು ಸಾರಿ ನಾವು ಕ್ಷಮಿಸಬೇಕು? ಎಷ್ಟು ಹೇಳಿದ್ರೆ 7 ಬಾರಿ ಕ್ಷಮಿಸಿ. ಇದನ್ನ ಯೇಸು ಸ್ವಾಮಿ ಕೇಳೋದು. ಎಷ್ಟು ಬಾರಿ ನೀನು ಗ್ರೆಟ್ಟಾ, ನೀನು ಎಷ್ಟು ಬಾರಿ ಕ್ಷಮಿಸಿದೆ? ಜುಲಿಯನಾ, ನೀನು ಎಷ್ಟು ಬಾರಿ ಕ್ಷಮಿಸಿದೆ? ಇದು ಯೇಸು ಸ್ವಾಮಿ ಕೇಳುವುದು. ನೀನು ಎಷ್ಟು ಜಪಸರ ಮಾಡಿದೆ ಕೇಳುವುದಿಲ್ಲ. ಹೆಲೆನ್, ಎಷ್ಟು ಜಪಸರ ಮಾಡಿದೆ ಅಂತ ದೇವರ ಮನ ಕೇಳುವುದಿಲ್ಲ. ಎಷ್ಟು ಕ್ಷಮಿಸಿದೆ? ಎಷ್ಟು ಬಾರಿ ಒಂದು ವ್ಯಕ್ತಿಯನ್ನು ಕ್ಷಮಿಸಿದೆ? ಎಷ್ಟು ಬಾರಿ ಒಂದು ವ್ಯಕ್ತಿಯನ್ನು ಸಹಿಸಿದೆ? ಎಷ್ಟು ಬಾರಿ ಒಂದು ವ್ಯಕ್ತಿಗಾಗಿ ಪ್ರಾರ್ಥಿಸಿದೆ? ಎಷ್ಟು ಬಾರಿ ನೀನು ಪಾಪದಿಂದ ದೂರಾದೆ? ಎಷ್ಟು ಬಾರಿ ನೀ ಪಾಪದಿಂದ ತಪ್ಪಿಸಿಕೊಂಡೆ? ಎಷ್ಟು ಬಾರಿ ನೀ ಪ್ರೀತಿಸಿದೆ? ಇದನ್ನ ದೇವರ ಲೆಕ್ಕ ಕೇಳುವಂಥದ್ದು. ಎಷ್ಟು ಜಪಸರ ಮಾಡಿದೆ ಅಂತ ಲೆಕ್ಕ ಕೇಳೋದಿಲ್ಲ. ನೀನು ಜಪಸರ ಮಾಡಿ ಗ್ರೂಪಲ್ಲಿ ಹಾಕಿ ಏನೂ ಪ್ರಯೋಜನ. ಎಷ್ಟೋ ಜನ ದಡ್ಡ ಜನರಾಗಿದ್ದಾರೆ. ಯಾರೋ ಹೇಳಿದ್ರು, ಯಾರೋ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು, ಯಾರೋ ಹೇಳಿದ್ರು, ನಾವು ಜಪಸರ ಮಾಡಿದಲ್ಲ ಅಲ್ಲಿ ಹೇಳ್ಬೇಕಪ್ಪ, ಅಲ್ಲಿ ಬರಿಬೇಕಪ್ಪ, ನಾನು ಇಷ್ಟು ಜಪಸರ ಮಾಡಿದೆ, ಇಷ್ಟು ಜಪಸರ ಮಾಡಿದೆ. ನೀನು ಜಪಸರ ಮಾಡಿ ಅಲ್ಲಿ ಗ್ರೂಪಿನಲ್ಲಿ ಹಾಕಿ ನಿನಗೆ ಯಾರು ಪಾರಿತೋಷಕ ಕೊಡ್ತಾರೆ?
ಜಪಸರ ಸ್ತುತಿಮಾಲೆ. ಜಪಸರನ್ನ ಗೌರವಿಸಬೇಕು. ಸಂತ ಭಕ್ತರೆಲ್ಲರೂ ಜಪಸರ ನೀಡಿದರು. ಆದರೆ ಆ ಜಪಸರ ನೀಡಿದಂತ ಅವರ ಜೀವನದಲ್ಲಿ ಬದಲಾವಣೆ ಇತ್ತು, ಪರಿವರ್ತನೆ ಇತ್ತು, ಪಾಪದ ಬಹಿಷ್ಕಾರವಿತ್ತು, ಪ್ರೀತಿ ಇತ್ತು, ಕ್ಷಮೆ ಇತ್ತು, ಸೇವೆ ಇತ್ತು, ಸಹನೆ ಇತ್ತು, ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಇತ್ತು. ಅದರಿಂದ ಅವರು ಸಂತರಾದರು. ಧರ್ಮಸಭೆಯವರನ್ನು ಸಂತರೆಂದು ಘೋಷಿಸಲ್ಪಡಲು ಕಾರಣವಾಯಿತು. ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಜಪಸರವಿದೆ. ಯಾವ ಬದಲಾವಣೆ ಇದೆ? ಪ್ರಿಯರ, ಆಧ್ಯಾತ್ಮಿಕತೆಯ ಜೀವನ, ಈ ಪ್ರಾರ್ಥನೆ ಜೀವಿತಗಳೆಲ್ಲವೂ ದೇವರನ್ನ ಕಂಡುಕೊಳ್ಳಲು, ದೇವರೊಂದಿಗೆ ವಾಸ ಮಾಡಲು, ದೇವರಿಗೆ ಸಮಯ ಕೊಡಲು ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ಪ್ಲಾಟ್ಫಾರ್ಮ್ ಅಷ್ಟೇ. ಆದರೆ ನನ್ನ ಜೀವಿತವನ್ನ ಪವಿತ್ರಾತ್ಮದತ್ತ ಜೀವಿತವಾಗಿ ಮಾರ್ಪಡಿಸಿಕೊಳ್ಳಲು ಪ್ರಾರ್ಥನೆ ಬೇಕು, ಹೌದು. ಆದರೆ ಪ್ರಾರ್ಥನೆಗಿಂತ ಹೆಚ್ಚು ಪರಿವರ್ತನೆಗೆ ಪ್ರಯತ್ನ ಬೇಕು. ಪಾಪವನ್ನು ಬಿಟ್ಟು ಬಾಳಲು ಪ್ರಯತ್ನ ಬೇಕು. ಪ್ರೈಸ್ ದಿ ಲಾರ್ಡ್. ಅದೇ ಗಲಾತ್ಯರಿಗೆ ಹೇಳಿದಂಥ ಪತ್ರದಲ್ಲಿ ನಾವು ನೋಡಿದ್ದೇವೆ. ಸುಂದರವಾದಂತಹ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು ಪ್ರಿಯರೇ. ವಚನ ಹೀಗೆ ಹೇಳುತ್ತದೆ, ನಾನು ಹೇಳುವುದೇನೆಂದರೆ ನೀವು ಪವಿತ್ರಾತ್ಮ ಪ್ರೇರಣೆಗನುಸಾರವಾಗಿ ನಡೆದುಕೊಳ್ಳಬೇಕು. ನೀವು ಪ್ರಾರ್ಥನೆ ಮಾಡಿಯಪ್ಪ, ಮಾಡಬೇಡ ಅಂತ ಯಾರು ಹೇಳಿದಿಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡಿ. ನಾನು ಸಹ ಕೇಳ್ತೇನೆ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ವೈಯಕ್ತಿಕ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಕೇಳ್ತೇನೆ. ಬೆಳಿಗ್ಗೆ ಪ್ರಾರ್ಥನೆಗೆ ಬರ್ತೀರಾ? ನಮ್ಮ ಜೊತೆ ಪ್ರಾರ್ಥಿಸ್ತೀರಾ? ಕೇಳ್ತೇನೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಪವಿತ್ರಾತ್ಮಕನುಸಾರವಾಗಿ, ಪವಿತ್ರಾತ್ಮ ಪ್ರೇರಣೆಗನುಸಾರವಾಗಿ ಜೀವನ ಮಾಡಿರಿ, ನಡೆದುಕೊಳ್ಳಿರಿ. ಪ್ರೀಸ್ ದಿ ಲಾರ್ಡ್. ಪವಿತ್ರಾತ್ಮ ಪ್ರೇರಣೆಗನುಸಾರವಾಗಿ ನಡೆದುಕೊಳ್ಳಿರಿ. ನಾನು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿಜ, ಆದರೆ ಬದಲಾವಣೆಯೇ ಇಲ್ಲ. ಹಾಗೆತ್ತನ ನನ್ನಲ್ಲಿ ತುಂಬಿಯೋದು. ನನ್ನ ಹೊಟ್ಟೆಯಲ್ಲಿ ಹಾಗೆತ್ತನ, ಹೊಟ್ಟೆ ತುಂಬ ಹಾಗೆತ್ತನ. ನೋಡಿದ್ರೆ ಸಾಕು, ಅವರು ಯಾಕೆ ಬಂದ್ರು, ಅವರು ಅವ್ರ ಜೊತೆ ಸೇರಬೇಡಿ, ಅವ್ರ ಪ್ರಾರ್ಥನೆ ಕೇಳಬೇಡಿ, ಅಥವಾ ಅವರಲ್ಲಿ ಹೋಗ್ಬೇಡಿ, ಅವ್ರ ಮನೆಗೆ ಹೋಗ್ಬೇಡಿ, ಅವ್ರ ಹತ್ರ ಮಾತಾಡಬೇಡಿ, ಅವರು ಸರಿ ಇಲ್ಲ. ಕೆಲವು ಸಾರಿ ನೋಡಿ, ತುಂಬಾ ನಾವು ಸಹ, ನೀವೆಲ್ಲ ತುಂಬಾ ಅವರನ್ನು ಕೆಲವನ್ನ ಪ್ರೀತಿಸಿ ಕೆಲವನ್ನ ನಮ್ಮ ತಪ್ಪನ್ನು ತೋರಿಸಿಬಿಟ್ಟಾಗ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಮಸ್ಯೆ, ಒಂದು ಮನಸ್ತಾಪ, ಒಂದು ಸಂಶಯ, ಒಂದು ಕೆಟ್ಟತನ ಬಂದಾಗ ನಾವು ಹೇಳ್ತೇವೆ, ನಾನು ಅವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೆ ಗೊತ್ತಾ, ನಾನು ಅವ್ರಿಗೆ ಎಷ್ಟು ಪ್ರೀತಿಸ್ತಾ ಇದ್ದೆ ಗೊತ್ತಾ, ಅವರಿಗೆ ನಾನು ಏನೆಲ್ಲ ಕೊಡ್ತಾ ಇದ್ದೆ ಗೊತ್ತಾ, ನಾನು ಅವರಿಗೆ ಬೇಕಾದ್ರೆ ಊಟ ಕೊಟ್ಟಿದ್ದೇನೆ, ಅವರಿಗೆ ನಾನು ಅವ್ರ ಮಕ್ಕಳಿಗೆ ಓದಿಸ್ಲಿಕ್ಕೆ ಕೊಟ್ಟಿದ್ದೇನೆ, ನಾನು ಅವರಿಗೆ ಬೇಕಾದದನ್ನು ಕೊಟ್ಟಿದ್ದೇನೆ, ನಾನು ಸೇವೆ ಮಾಡಿದ್ದೇನೆ, ನಾನು ದಾನ ಮಾಡಿದ್ದೇನೆ. ಆದ್ರೆ ಅವ್ರು ಹೀಗೆ ಮಾಡ್ತಾನೆ ಅಂತ ತಿಳ್ಕೊಂಡಿಲ್ಲ. ನೀವು ಹೋಗಬೇಡಿ, ನೀವು ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ. ನಾನು ಹೊಟ್ಟೆ ಎಷ್ಟು ಊಟ ಇಲ್ಲದೆ ಇದ್ರವರು, ನಾನು ಅವರಿಗೆ ಊಟ ಕೊಟ್ಟಿದ್ದೆ, ಅವರಿಗೆ ಬಾಡಿಗೆ ಇರಲಿಲ್ಲ, ನಾನು ಬಾಡಿಗೆ ಕೊಟ್ಟಿದ್ದೆ. ಎಷ್ಟು ಸಮಸ್ಯೆ ಇದ್ರೆ, ಆದರೆ ಈಗ ಅವರು ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದರಿಂದ ಅವ್ರ ಬಗ್ಗೆ ಎಚ್ಚರವಾಗಿರಿ, ಹುಷಾರಾಗಿರಿ, ಅವರು ಸರಿಯಲ್ಲ. ಕಾರಣ ಹಾಗೆತ್ತನ ಕೊಟ್ಟಿದ್ದೆಲ್ಲವನ್ನು ಹೇಳಿ ತೋರಿಸುವಾಗ ಅಲ್ಲಿ ತಿಳಿದುಕೊಳ್ಳಬೇಕು, ಅದು ನಾನು, ನೀವು ಯಾರೇ ಆಗಿರಬೇಕು, ನನ್ನಲ್ಲಿ ಪವಿತ್ರ ಆತ್ಮಭರಿತವಾದ ಜೀವನವಿಲ್ಲ. ಕೇವಲ ಶಬ್ದವಾಗಿ ಅಡ್ವರ್ಟೈಸಿಂಗ್ ಜೀವನ, ಪ್ರಾರ್ಥನಾ ಜೀವನ, ಅಡ್ವರ್ಟೈಸಿಂಗ್ ಬೋರ್ಡ್ ಜೀವನ. ಯಾವಾಗ ಒಂದು ವ್ಯಕ್ತಿ ನಾನು ಯಾವಾಗ ನಿಮಗೆ ಮಾಡಿದ್ದೆಲ್ಲವನ್ನ, ಯಾರಿಗೆ ಮಾಡಿದ್ದೆಲ್ಲವನ್ನ ನಾನು ಯಾವಾಗ ಹೊಟ್ಟೆ ಹಾಗೆತ್ತ ಹೇಳಿಬಿಡ್ತಾನೋ, ಅಲ್ಲಿ ಇಷ್ಟೇ ಕಾರಣ, ಹಾಗೆತ್ತನ. ಈ ಹಾಗೆತ್ತನ ಬರುವಾಗ ನಾವು ಮಾಡಿದ್ದೆಲ್ಲವನ್ನು ಅವರಿಗೆ ಹಾಕಿಬಿಡ್ತೇವೆ, ಪ್ರತಿಯೊಂದನ್ನು ಅವರಿಗೆ ಹಾಕಿಬಿಡ್ತೇವೆ. ಆ ವ್ಯಕ್ತಿಗಳನ್ನ ನಾವು ತುಳಿದು ಬಿಡ್ತೇವೆ. ನಮಗೆ ಅತಿ ಪ್ರಿಯರಾಗಿರೋರು ಸಿಕ್ಕಿದ ತಕ್ಷಣ ಅವರಲ್ಲಿ ಹೋಗಿ, ಅಯ್ಯೋ ನಾನು ಸಹ ಅವ್ರನ್ನ ಎಷ್ಟು ನೋಡಿದೆ ಗೊತ್ತಾ, ನಿಮಗೂ ಹೀಗೆ ಮಾಡಿದ್ರೆ, ನೀವು ಹೀಗೆ ಮಾಡಬೇಡಿ, ಅವ್ರಿಗೇನು ಮಾಡಕ್ಕೆ ಹೋಗ್ಬೇಡಿ, ಅವ್ರನ್ನ ಕರಿಬೇಡಿ ನಿಮ್ಮ ಮನೆಗೆ, ಅವ್ರಿಗೇನು ಸಹಾಯ ಮಾಡಬೇಡಿ. ಅದು ಒಬ್ಬ ಶುಶ್ರೂಷಕನಾಗಬಹುದು, ಯಾಜಕನಾಗಿರಬಹುದು, ಶುಶ್ರೂಷಕನಾಗಿರಬಹುದು, ನೆರೆಯವರಾಗಿರಬಹುದು, ಬಂಧುವಾಗಿರಬಹುದು, ಯಾಕೆ ಕೆಲವು ಸಾರಿ ಸ್ವಂತ ಗಂಡ ಹೆಂಡತಿಯಾಗಿರಬಹುದು. ಬರೇ ದೂಷಣೆಯಲ್ಲಿ, ಕೆಟ್ಟತನದಲ್ಲಿ ಪ್ರವರ್ತಿಸುವುದನ್ನು ನೋಡಿ. ಏನು ಕಾರಣ? ಒಳಗಿರುವಂತ ಹಗೆತನ ಹೊರಗೆ ಬರುವಾಗ ಅದು ವ್ಯಾಘ್ರವಾಗಿ ಹೊರಗೆ ಬರುತ್ತದೆ, ಅದು ನಾಶ ಮಾಡುವುದಕ್ಕಾಗಿ ಹೊರಗೆ ಬರುತ್ತದೆ. ಹೌದು ನನ್ನ ಸಹೋದರ ಸಹೋದರಿ, ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ಸುಮ್ಮನೆ ನಾವು ಪ್ರಾರ್ಥನೆ ಮಾಡ್ತೇವೆ ಎಂಬುದು ಅಲ್ಲ, ಕೇವಲ ಬಾಹ್ಯ ಪ್ರಾರ್ಥನೆ ಅಲ್ಲ. ದೇವರಿಗೆ ಬೇಕಾಗಿರುವುದು ಪರಿವರ್ತನೆಯ ಪ್ರಾರ್ಥನೆ.
ಯೋಚನೆ ಮಾಡಿ ಇವತ್ತಿನ ಈ ಸೆಷನಲ್ಲಿ ಹಾಗೆತನ ನಿಮ್ಮೊಳಗೆ ಇದೆಯಾ? ನೀವೆಲ್ಲ ಯಾರನ್ನ ಬಗ್ಗೆ ಆದರೂ ನೀವು ಕೊಟ್ಟಿದ್ದನ್ನು ಮಾಡಿದ್ದನ್ನು ಎಲ್ಲವನ್ನು ಹೇಳಿ ತೋರಿಸಿದ್ದೀರಿ ಎಂಬುದಾದರೆ, ನಿಮ್ಮ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀರಿ ಎಂಬುದಾದರೆ, ನಿಮ್ಮ ಹತ್ರ ತುಂಬ ಒಳ್ಳೆಯವರಾಗಿದ್ದು ನೀವು ಒಬ್ಬರ ಹತ್ರ ತುಂಬ ಒಳ್ಳೆಯವರಾಗಿದ್ದು ಅವರು ನಿಮ್ಮನ್ನು ದೂರವಾಗಿ ಅವರ ಬಗ್ಗೆ ನೀವು ಎಲ್ಲವನ್ನ ಹೊರ ಹಾಕಿದ್ದೀರಿ ಎಂಬುದಾದರೆ, ನಿಮ್ಮ ಸ್ವಂತ ಗಂಡನನ್ನು ಕುರಿತು ಕೆಟ್ಟದ್ದಾಗಿ ಬಹಿಷ್ಕರಿಸಿ ತಿರಸ್ಕರಿಸಿ, ನಿಮ್ಮ ಹೆಂಡತಿನ ಬಹಿಷ್ಕರಿಸಿ ತಿರಸ್ಕರಿಸಿ, ಸ್ವಂತ ಮಕ್ಕಳನ್ನು ಬಹಿಷ್ಕರಿಸಿ ತಿರಸ್ಕರಿಸಿ, ಒಡ ಹುಟ್ಟಿದವರನ್ನು ಬಹಿಷ್ಕರಿಸಿ ತಿರಸ್ಕರಿಸಿ, ನಿಮಗೆ ಸಹಾಯ ಮಾಡಿದವರನ್ನು ಬಹಿಷ್ಕರಿಸಿ ತಿರಸ್ಕರಿಸಿ ಜೀವಿಸಿದ್ದೀರಿ ಎಂಬುದು ಸತ್ಯವಾದರೆ ಅದಕ್ಕೆ ಕಾರಣ ನಿನ್ನೊಳಗೆ ಅಡಕವಾಗಿರುವ ಹಾಗೆತನ. ಆದ್ದರಿಂದ ನಿನ್ನ ಪ್ರಾರ್ಥನೆ ಶ್ರೇಷ್ಠವಲ್ಲ, ನಿನ್ನ ಪ್ರಾರ್ಥನೆ ಶ್ರೇಷ್ಠವಲ್ಲ, ಆ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆದುದಲ್ಲ. ಕಾರಣ ಇಷ್ಟೇ ವಾಕ್ಯ ಹೇಳುತ್ತದೆ, ಆ ವ್ಯಾಮೋಹಕ್ಕೆ ವಿರುದ್ಧ ಪವಿತ್ರಾತ್ಮ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ, ಇವೆರಡು ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಕೈಗೂಡುವುದಿಲ್ಲ. ಅಂದರೆ ನೀವು ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಕೇವಲ ಮಾತನಾಡಿ ಪ್ರಾರ್ಥಿಸಿ ಹೋಗ್ಬೋದು. ಸುಮ್ಮನೆ ವಾಕ್ಯನ 100 ಸಾರಿ 500 ಸಾರಿ ಅಥವಾ ದಿನಾ ಕಂಠಪಾಠ ಮಾಡ್ಕೊಂಡು ಹೋಗ್ಬೋದು ವಾಕ್ಯನ ಅಷ್ಟೇ. ಜೀವನ ಬದಲಾವಣೆ ಆಗೋದಿಲ್ಲ. ಏನು ಪ್ರಯೋಜನವಿಲ್ಲ. ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಬದಲಾಯಿಸಬೇಕು. ನನ್ನ ಪ್ರಾರ್ಥನೆ ನನ್ನನ್ನು ಬದಲಾಯಿಸಬೇಕು. ಆ ಬದಲಾವಣೆ ನನ್ನ ಕಣ್ಣಿಗೆ ಹಾಗೂ ನಿಮ್ಮ ಕಣ್ಣಿಗೆ ಕಾಣಬೇಕು. ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ ಪ್ರೇರ ದಯವಿಟ್ಟು ಕೇಳುವ ಸೆಷನ್ಗಳನ್ನು ಶೇರ್ ಮಾಡಿ. ಯೂಟ್ಯೂಬ್ ಲಿಂಕ್ನ ನಿಮಗೆ ಕಳಿಸ್ತೇನೆ. ದಯವಿಟ್ಟು ಶೇರ್ ಮಾಡಿ ಮತ್ತು ದಯವಿಟ್ಟು ಲೈಕ್ ಕೊಡಿ. ನೀವು ಲೈಕ್ ಕೊಡುವಾಗ ತುಂಬ ಜನರಿಗೆ ಅದು ಶೇರ್ ಆಗ್ತದೆ. ದೊಡ್ಡ ಕೆಲಸ ಬರೀ ಬೆರಳನ್ನಿಡೋದು, ಅಸಹ್ಯ ಪಡಬೇಡಿ. ಅಲ್ಲಿಯೂ ಹಾಗೆತ್ತಾನ ಕೆಲವರು, ಈ ಬ್ರದರ್ದು ನಾನು ಲೈಕ್ ಮಾಡಬಾರ್ದಪ್ಪ, ಅಯ್ಯೋ ಇವ್ರದ್ದು ಯಾಕೆ ನಾನು ಲೈಕ್ ಮಾಡಬೇಕು, ಲೈಕ್ ಮಾಡೋದು ಒಂದು ಕಮೆಂಟ್ಸ್ ಹಾಕ್ಬಾರ್ದು, ಏನಪ್ಪ ಸಬ್ಸ್ಕ್ರೈಬ್ ಏನು ಮಾಡಬಾರ್ದು. ಇಲ್ಲ, ಒಂದು ಲೈಕ್ ಕೊಡಿ, ದೇವರ ವಾಕ್ಯಕ್ಕೆ ಲೈಕ್ ಕೊಡಿ, ನನಗೆ ಲೈಕ್ ಕೊಡಬೇಡಿ. ಈ ಯೂಟ್ಯೂಬ್ ಚಾನಲ್ ಕೇಳುವಂಥ, ಫೇಸ್ಬುಕ್ ಚಾನಲಿಗೆ ಆಲಿಸುವಂಥ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಇದು ಹಣಕ್ಕಾಗಿ ಅಲ್ಲವೇ ಅಲ್ಲ. ಇದುವರೆಗೂ ಯಾವ ಹಣಕ್ಕಾಗಿಯೂ ಈ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಲಿಲ್ಲ, ಫೇಸ್ಬುಕ್ ಚಾನಲ್ನ ಪ್ರಾರಂಭ ಮಾಡಿಲ್ಲ, ಇದುವರೆಗೂ ಮಾಡಲಿಲ್ಲ. ಇದು ಬೇಡ ನನಗೆ. ಅದರಿಂದ ಲೈಕ್ ಕೊಡಿ, ಮತ್ತೊಬ್ಬರಿಗೆ ಹೇಳಿ, ಒಂದು ಬರೀರಿ, ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳಿ. ಕಮೆಂಟ್ಸ್ ಹಾಕ್ತಿದ್ರು ಪರವಾಗಿಲ್ಲ, ನನಗೆ ಕಮೆಂಟ್ಸ್ ಅಲ್ಲ, ನಿಮ್ಮ ಕಮೆಂಟ್ಸ್ ನನಗೆ ಬೇಕಿಲ್ಲ. ದೇವರಿಗೆ ನಿಮ್ಮ ಕಮೆಂಟ್ಸ್ ದೇವರಿಗೆ ಕೊಡಿ. ನೀವು ಬದಲಾವಣೆ ಆದರೆ ದೇವರಿಗೆ ಕಮೆಂಟ್ಸ್ ಆಗಿ ಹೋಗ್ತದೆ. ನೀವು ಹೃದಯಪೂರ್ವಕವಾಗಿ ವಾಕ್ಯಗಳನ್ನು ಆಲಿಸುವಾಗ ನಿಮಗೆ ಇಷ್ಟವಾದರಲ್ಲಿ ಪ್ರೈಸ್ ಲಾರ್ಡ್ ಎಂಬುದಾಗಿ ಬರೀ ಬಾಯಲ್ಲಿ ಹೇಳ್ಬಿಡಿ, ಒಂದು ಲೈಕ್ ಕೊಟ್ಟು ಪ್ರೈಸ್ ಲಾರ್ಡ್ ಹೇಳಿ. ಪ್ರೈಸ್ ಲಾರ್ಡ್. ಮತ್ತೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಯಾಕೆ? ದಿನಂಪ್ರತಿ ಅದು ನಿಮಗೆ ವಚನ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿದರೆ ಹುಡುಕಿ ಹೋಗಬೇಕಾಗಿಲ್ಲ, ಮತ್ತೊಬ್ಬರು ಕಳಿಸ್ಬೇಕು ಅಂತೇಳಿ ಅದು ನಿಮಗೆ ಬರ್ತದೆ. ಸೊ ಅದರಿಂದ ಈ ಸ್ವರ್ಗೀಯ ಯಾತ್ರೆ ಲೈಕ್, ಸಬ್ಸ್ಕ್ರೈಬ್ ಹಣಕ್ಕಾಗಿಯಲ್ಲ, ಮತ್ತೊಬ್ಬರು ಪರಿವರ್ತನೆ ಹೊಂದುವುದಕ್ಕಾಗಿ, ಪವಿತ್ರ ಆತ್ಮನ ಪಡೆದುಕೊಳ್ಳುವುದಕ್ಕಾಗಿ. ನಿಮಗೆ ವಚನವನ್ನು ಕೇಳುವಾಗಲೇ ಗೊತ್ತಾಗ್ತದೆ, ಅದು ನಿಮ್ಮ ಹೃದಯವನ್ನು ಸೀಳ್ತದೆ. ನಿಮಗೆ ಒಂದು ಪಶ್ಚಾತ್ತಾಪ, ಅಲ್ಲಿ ನಿಮಗೆ ಗೊತ್ತಾಗ್ತದೆ, ಹೌದು ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತೇಳಿ ಪವಿತ್ರಾತ್ಮ ಪ್ರೇರಣೆ ನಿಮಗೆ ಆಗ್ತದೆ ಪ್ರಿಯರೇ. ಅದರಿಂದ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ನಿಮಗಾಗಿ ಪ್ರಾರ್ಥಿಸು ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ 9902423181. ಮೇ ಗಾಡ್ ಬ್ಲೆಸ್ ಯು. ಪ್ಲೀಸ್.